ನಮಸ್ಕಾರ. ಎಜುನೆಟಿಸ್ಗೆ ಸ್ವಾಗತ. ನಾನು ಮೃತ್ಯುಂಜಯ್ ಕಬ್ಬೂರ್. 2026ನೇ ಸಾಲಿನ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಪಠ್ಯಕ್ರಮದಲ್ಲಿ ಬದಲಾವಣೆಯನ್ನು ಮಾಡಲಾಗಿದೆ. ಈ ಬದಲಾದ ಪಠ್ಯಕ್ರಮ ಸಾಕಷ್ಟು ಗೊಂದಲಗಳನ್ನು ಕೂಡ ಸೃಷ್ಟಿ ಮಾಡ್ತಾ ಇದೆ. ಪಠ್ಯಕ್ರಮದಲ್ಲಿ ಏನೇನು ಬದಲಾವಣೆಯಾಗಿದೆ, ರಿವೈಸ್ಡ್ ಆಗಿರುವಂತಹ ಸಿಲೆಬಸ್ ಏನೇನು ಹೇಳುತ್ತೆ, ಪತ್ರಿಕೆ 1 ಏನಿದೆ, ಪತ್ರಿಕೆ 2 ಏನಿದೆ, ಪತ್ರಿಕೆ 3 ಏನಿದೆ ಅನ್ನುವಂತಹ ಸಂಪೂರ್ಣ ವಿವರಗಳನ್ನು ತಿಳಿಯುವುದರ ಜೊತೆಗೆ ಬ್ಯಾಕಪ್ ಸ್ಕೋರ್ ಅನ್ನ ಯಾವ ರೀತಿಯಾಗಿ ಫಿಕ್ಸ್ ಮಾಡಲಾಗಿದೆ, ವೇಟೇಜ್ ಅನ್ನ ಯಾವ ತರ ಇಡಲಾಗಿದೆ, ವೇತನವನ್ನ ಎಷ್ಟು ಫಿಕ್ಸ್ ಮಾಡಲಾಗಿದೆ, ಎಷ್ಟು ಹುದ್ದೆಗಳಿದಾವೆ ಅನ್ನುವಂತಹ ಸಂಪೂರ್ಣ ವಿವರಗಳನ್ನ ಈ ವಿಡಿಯೋದ ಮೂಲಕ ತಿಳಿತಾ ಹೋಗೋಣ. ಆದ್ಮೇಲೆ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ನೀವೇನಾದ್ರೂ ಎಜುನೆಟಿಸ್ಗೆ ಹೊಸಬರಾಗಿದ್ರೆ ಅಥವಾ ಇನ್ನೂರಿಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಮತ್ತು ಮುಂದಿನ ಎಲ್ಲ ಅಪ್ಡೇಟ್ಸ್ಗಳಿಗಾಗಿ ನೋಟಿಫಿಕೇಶನ್ ಬೆಲ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಆದ್ಮೇಲೆ ನಿಮಗೆಲ್ಲ ತಿಳಿದಿರುವಂತೆ HSTR ನೇಮಕಾತಿಗೆ ಕನಿಷ್ಠ ವಿದ್ಯಾರ್ಹತೆ ಡಿಗ್ರಿ ಪ್ಲಸ್ BEd ಅನ್ನು ನಿಗದಿಪಡಿಸಲಾಗಿದೆ. ಸೊ ವೇಟೇಜ್ ಅನ್ನ ಯಾವ ತರ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂತಂದ್ರೆ CET-ಯಲ್ಲಿನ 85% ಅಂಕಗಳನ್ನು ಹಿಡಿತಾರೆ. ಅಂದ್ರೆ ನಾವು ಏನು ಕಾಂಪಿಟೇಟಿವ್ ಎಕ್ಸಾಮ್ ಬರೀತೀವಿ ಅದರಲ್ಲಿನ 85%, ಹಾಗೆ ಡಿಗ್ರಿನಲ್ಲಿ ಪಡೆದಂತಹ 13% ಅನ್ನು ಹಿಡಿತಾರೆ. ಹಾಗೆ ನಾವು BEd ನಲ್ಲಿ ಪಡೆದಂತಹ 2% ಅಂಕಗಳನ್ನು ಹಿಡಿದು ಒಟ್ಟಾರೆಯಾಗಿ 100%ಗೆ ಫೈನಲ್ ಮೆರಿಟ್ ಅನ್ನು ಕನ್ಸಿಡರ್ ಮಾಡುವಂತದನ್ನು ನಾವು ಗಮನಿಸ್ತಾ ಇದ್ವಿ. ಸೊ 85 + 13 + 2 85 CET, 13 ಡಿಗ್ರಿ ಹಾಗೆ 2% BEd ನ ಅಂಕಗಳನ್ನು ನಾವಿಲ್ಲಿ ಗಮನಿಸ್ತಾ ಇದ್ವಿ. ಇನ್ನು ಪ್ರೌಢಶಾಲಾ ಶಿಕ್ಷಕರಿಗೆ ಸಂಬಂಧಪಟ್ಟಂತೆ ನಿಮ್ಗೆ ಈಗಾಗಲೇ ಗೊತ್ತಿರುವಂತೆ ಸೊ ಒಟ್ಟು 4500 ಹುದ್ದೆಗಳನ್ನು ನೇಮಕಾತಿ ಮಾಡಿಕೊಳ್ಳಲಾಗ್ತಾ ಇದೆ. ಕರ್ನಾಟಕದಲ್ಲಿ ಕಲ್ಯಾಣ ಕರ್ನಾಟಕ ಮತ್ತು ನಾನ್ ಕಲ್ಯಾಣ ಕರ್ನಾಟಕ ಭಾಗವನ್ನು ಒಳಗೊಂಡಂತೆ ಒಟ್ಟು 4500 ಹೈಸ್ಕೂಲ್ ಶಿಕ್ಷಕರನ್ನ ನೇಮಕಾತಿ ಮಾಡಿಕೊಳ್ಳಲಾಗ್ತಾ ಇದೆ. ಇವರ ವೇತನವನ್ನು ಗಮನಿಸೋದಾದ್ರೆ 54,175 ರೂಪಾಯಿಂದ 99,400 ರೂಪಾಯಿ ಫಿಕ್ಸ್ ಮಾಡಲಾಗಿದೆ. ಒಟ್ಟು ಕಲ್ಯಾಣ ಕರ್ನಾಟಕ ಭಾಗಕ್ಕೆ 2,214, ನಾನ್ ಕಲ್ಯಾಣ ಕರ್ನಾಟಕ ಭಾಗಕ್ಕೆ 2,286 ಹುದ್ದೆಗಳನ್ನು ಒಳಗೊಂಡಂತೆ ಒಟ್ಟು 4,500 ಹುದ್ದೆಗಳನ್ನು ನಾವು ಗಮನಿಸ್ತಾ ಇದ್ವಿ. ಬಹಳ ಮುಖ್ಯವಾಗಿ ಸಿಲೆಬಸ್ ನಲ್ಲಿ ಏನೇನು ಬದಲಾವಣೆಯಾಗಿದೆ ಅಂತಂದ್ರೆ ಒಟ್ಟು 3 ಪತ್ರಿಕೆಗಳನ್ನು ಇಲ್ಲಿ ನಿಗದಿಪಡಿಸಲಾಗಿದೆ. ಎಲ್ಲರಿಗೂ ಕೂಡ ಕನ್ನಡ ಟೀಚರ್, ಇಂಗ್ಲಿಷ್ ಟೀಚರ್, ಸೈನ್ಸ್ ಟೀಚರ್, ಮ್ಯಾಥ್ಸ್ ಟೀಚರ್, ಹಿಂದಿ ಟೀಚರ್ ಯಾವುದೇ ಶಿಕ್ಷಕರಿದ್ರೂ ಕೂಡ ಎಲ್ಲರಿಗೂ ಕೂಡ 3 ಪತ್ರಿಕೆಗಳನ್ನು ಕಂಪಲ್ಸರಿಯಾಗಿ ಪರಿಚಯಿಸಲಾಗ್ತಾ ಇದೆ. ಸೊ ಆ ಪೈಕಿ ಯಾವ್ಯಾವ 3 ಪತ್ರಿಕೆಗಳಿದಾವೆ, ಎಷ್ಟು ಅಂಕಗಳಿದಾವೆ, ಪ್ರಶ್ನೆ ಪತ್ರಿಕೆ ಸ್ವರೂಪ ಹೆಂಗಿರುತ್ತೆ ಅನ್ನೋದನ್ನು ಖಂಡಿತವಾಗಿಯೂ ನೋಡ್ತಾ ಹೋಗೋಣ. ಸೊ ಪ್ರೌಢಶಾಲಾ ಸಹ ಶಿಕ್ಷಕರನ್ನ ಅಸಿಸ್ಟೆಂಟ್ ಮಾಸ್ಟರ್ ಅಂತ ಕೂಡ ಅವರು ಕರೀತಾ ಇದ್ದಾರೆ. ಸೊ ನಿಮಗೆ ಈಗಾಗಲೇ ಗೊತ್ತಿದೆ PU ಲೆಕ್ಚರ್ಸ್ಗೂ ಕೂಡ ಹೈಸ್ಕೂಲ್ ಕಾರ್ಯಭಾರವನ್ನು ಹಂಚಿಕೆ ಮಾಡುವಂತ ಪ್ರಯತ್ನ ನಡೀತಾ ಇದೆ. ಇನ್ನು ಪ್ರೌಢಶಾಲಾ ಶಿಕ್ಷಕರಿಗೆ ಸಂಬಂಧಪಟ್ಟಂತೆ ಮೊದಲನೇ ಪತ್ರಿಕೆ ಸಾಮಾನ್ಯ ಪತ್ರಿಕೆ ಆಗಿರುತ್ತೆ. ಈ ಮೊದಲು ಕೂಡ ಇದೇ ತರನಾಗಿತ್ತು. ಸೊ ಫಸ್ಟ್ ಪೇಪರ್ GK ಎಲ್ರಿಗೂ ಕೂಡ ಕಾಮನ್ ಇರುತ್ತೆ, ಸೇಮ್ ಸಿಲೆಬಸ್ ಇರುತ್ತೆ, ಸೇಮ್ ಡಿಫಿಕಲ್ಟಿ ಲೆವೆಲ್ ಅನ್ನು ನಾವು ಗಮನಿಸ್ತಾ ಇದ್ವಿ. ಇಲ್ಲಿ GPSTRಗೆ ಪೂರಕವಾಗಿ ಇಲ್ಲೂ ಕೂಡ 150 ಅಂಕಗಳನ್ನು ನಿಗದಿಪಡಿಸಲಾಗಿದೆ. ಒಟ್ಟು 150 ಅಂಕಗಳು, 150ಕ್ಕೆ 150 ಅಂಕಗಳು ಕೂಡ MCQ ಆಗಿರ್ತವೆ. ಯಾವುದೇ ಡಿಸ್ಕ್ರಿಪ್ಟಿವ್ ಜನರಲ್ ಪೇಪರ್ ನಲ್ಲಿ ಅಥವಾ ಪೇಪರ್ 1 ನಲ್ಲಿ ಇರೋದಿಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಿರಬೇಕು. ಸೊ 150 ಅಂಕಗಳು MCQ, OMR ಬೇಸ್ ಮೇಲೆ ಈ ಪ್ರಶ್ನೆ ಪತ್ರಿಕೆಯನ್ನ ರಚಿಸಲಾಗಿರುತ್ತೆ. ಸೊ ಇನ್ನು 150 ಅಂಕಗಳು ಯಾವ್ಯಾವ ವಿಷಯಗಳನ್ನು ಒಳಗೊಂಡಿರುತ್ತವೆ ಅಂದ್ರೆ ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲಿಷ್, ಸಾಮಾನ್ಯ ಜ್ಞಾನ ಮತ್ತು ಪ್ರಚಲಿತ ವಿದ್ಯಮಾನ, ಶೈಕ್ಷಣಿಕ ಮನೋವಿಜ್ಞಾನ, ಮಾನಸಿಕ ಸಾಮರ್ಥ್ಯ, ಗಣಕಯಂತ್ರ ಸಾಕ್ಷರತೆ, ಮೌಲ್ಯ ಶಿಕ್ಷಣ ಮತ್ತು ಆರೋಗ್ಯ ಶಿಕ್ಷಣ. GPSTR ಏನ್ ಸಿಲೆಬಸ್ ಇದೆ ಆ ಯಥಾವತ್ತಾದಂತಹ ಸಿಲೆಬಸ್ ಅನ್ನ ಸ್ವಲ್ಪ ಡಿಫಿಕಲ್ಟಿ ಲೆವೆಲ್ ಅನ್ನ ಜಾಸ್ತಿ ಮಾಡಿ HSTRಗೆ ಈಗ ಅವರು ಕೊಡ್ತಾ ಇದ್ದಾರೆ. ಸೊ ನಿಮಗೆ ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲಿಷ್ ಮತ್ತೆ ಸಾಮಾನ್ಯ ಜ್ಞಾನ ಇವುಗಳಿಗೆ ಬೆಸ್ಟ್ ಬುಕ್ಸ್ ಅಂತಂದ್ರೆ 6ರಿಂದ 10ನೇ ತರಗತಿಯ ಸಮಾಜ ವಿಜ್ಞಾನದ ಪುಸ್ತಕಗಳು ಭಾಗ 1 ಭಾಗ 2, ಆಮೇಲೆ ಕನ್ನಡ ಮತ್ತು ಇಂಗ್ಲಿಷ್ ಏನು ಅದರ ಚಾಪ್ಟರ್ನ ಹಿಂದೆ ಇರ್ತವೆ ಗ್ರಾಮರ್ ಟಾಪಿಕ್ಸು, ಆಮೇಲೆ ವೊಕ್ಯಾಬ್ಯುಲರಿ ಗ್ರಾಮರ್ ರಿಲೇಟೆಡ್ ಟಾಪಿಕ್ಸ್ ಏನಿರ್ತವೆ ಅವುಗಳನ್ನು ನಾವಿಲ್ಲಿ ಬಹಳ ಸ್ಪಷ್ಟವಾಗಿ ಓದ್ಕೊಳ್ಬೇಕಾಗುತ್ತೆ. ಶೈಕ್ಷಣಿಕ ಮನೋವಿಜ್ಞಾನ ಡಾಕ್ಟರ್ KM ಸುರೇಶ್ ಅಥವಾ ವಾಮದೇವಪ್ಪ ಅವರ ಪುಸ್ತಕವನ್ನು ನೀವು ಇಲ್ಲಿ ರೆಫರೆನ್ಸ್ ಆಗಿ ಇಟ್ಕೊಳ್ಬಹುದು. ಮಾನಸಿಕ ಸಾಮರ್ಥ್ಯ ಕೊಡ್ತಾ ಇದ್ದಾರೆ. ಸೊ ಮೆಂಟಲ್ ಎಬಿಲಿಟಿಗೆ ನೀವು ಉತ್ತಮವಾದಂತಹ ಪುಸ್ತಕವನ್ನು ರೆಫರ್ ಮಾಡಿ ನೀವು ಮೆಂಟಲ್ ಎಬಿಲಿಟಿಯನ್ನು ಕೂಡ ಪ್ರಿಪೇರ್ ಮಾಡಿಕೊಳ್ಳಬಹುದು. ಗಣಕಯಂತ್ರ ಸಾಕ್ಷರತೆಗೂ ಕೂಡ ಸಾಕಷ್ಟು ಪುಸ್ತಕಗಳು ಅವೈಲೇಬಲ್ ಇದಾವೆ. ಮೌಲ್ಯ ಶಿಕ್ಷಣ ಮತ್ತು ಆರೋಗ್ಯ ಶಿಕ್ಷಣಕ್ಕೆ ಸರ್ಕಾರದ ಒಂದು ಪ್ರಮುಖ ಪುಸ್ತಕ ಇದೆ, ಅದೇ ಪುಸ್ತಕವನ್ನು ಓದ್ಕೊಂಡ್ರು ಕೂಡ ನೀವು ಸಾಕಾಗುತ್ತೆ. ಸೊ ನಾವು ನಮ್ಮ ಎಜುನೇಟ್ಸ್ ಅಕಾಡೆಮಿ ಆಪ್ ನಲ್ಲಿ ಈ ಎಲ್ಲ ನೋಟ್ಸ್ಗಳನ್ನು ಕೂಡ ಅಪ್ಲೋಡ್ ಮಾಡ್ತಾ ಇದೀವಿ. ಸೊ ನೀವು ಅಲ್ಲಿಂದನೂ ಕೂಡ ನೋಟ್ಸ್ಗಳನ್ನು ಪಡೆಯೋದಕ್ಕೆ ನಿಮ್ಗೆ ಅವಕಾಶ ಇರುತ್ತೆ. ಇನ್ನು ವಿಷಯ ನಿರ್ದಿಷ್ಟ ಪತ್ರಿಕೆ ಪೇಪರ್ 1 ಎಲ್ಲರಿಗೂ ಕೂಡ ಕಾಮನ್ ಆಗಿರುತ್ತೆ. ಕನ್ನಡ, ಇಂಗ್ಲಿಷ್, ಹಿಂದಿ, ಸೈನ್ಸ್, ಮ್ಯಾಥ್ಸ್, ಸೋಷಿಯಲ್ ಸೈನ್ಸ್ ಎಲ್ಲ ವಿಷಯದ ಶಿಕ್ಷಕರಿಗೂ ಕೂಡ 150 ಅಂಕ ಇರುತ್ತೆ. 150ಕ್ಕೆ 150 ಕೂಡ MCQ ಇರುತ್ತವೆ. ಬೈಲಿಂಗ್ವಲ್ ಇರುತ್ತೆ. ಕನ್ನಡ ಮತ್ತು ಇಂಗ್ಲಿಷ್ ಮೀಡಿಯಂನಲ್ಲೂ ಕೂಡ ಪ್ರಶ್ನೆ ಪತ್ರಿಕೆಯನ್ನು ನಾವು ನೋಡ್ತಾ ಇದೀವಿ. ಸೊ ಒಟ್ಟು ನಿಮಗೆ 7 ವಿಷಯಗಳು ಪೇಪರ್ 1 ನಲ್ಲಿ ಇರ್ತವೆ. ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲಿಷ್, ಜನರಲ್ ನಾಲೆಜ್, ಸೈಕಾಲಜಿ, ಮೆಂಟಲ್ ಎಬಿಲಿಟಿ, ಕಂಪ್ಯೂಟರ್, ವ್ಯಾಲ್ಯೂ ಅಂಡ್ ಹೆಲ್ತ್ ಎಜುಕೇಶನ್. ಇನ್ನು ಪೇಪರ್ 2 ಇರುತ್ತೆ. ಬಹಳ ಮುಖ್ಯವಾಗಿ ಇದು ಸ್ಪೆಸಿಫಿಕ್ ಪೇಪರ್ ಆಗಿರೋದು. ನಮ್ಮ ವಿಷಯ ಯಾವುದಿದೆ ನಿರ್ದಿಷ್ಟವಾದಂತಹ ವಿಷಯ ಅದನ್ನು ನಾವು ನಿರ್ದಿಷ್ಟ ಪತ್ರಿಕೆ ಅಂತ ಕರಿತೀವಿ. ಇಲ್ಲಿ ಬದಲಾವಣೆ ಇದೆ. 50 ಅಂಕಗಳು MCQ ಇರುತ್ತವೆ, 100 ಅಂಕದ ಥಿಯರಿ ಇರುತ್ತೆ.
ಇರುತ್ತೆ. ಇಲ್ಲಿ 50 MCQ ನೀವು ಉತ್ತರ ಕೊಟ್ಟ ನಂತರ 100 ಅಂಕದ ಡಿಸ್ಕ್ರಿಪ್ಟಿವ್ ಅನ್ನು ಕೂಡ ನಾವಿಲ್ಲಿ ಬರೀಬೇಕಾಗುತ್ತೆ. ಇದು ಕೂಡ 150 ಅಂಕ. ಪೇಪರ್ 1 150 ಅಂಕ, ಪೇಪರ್ 2 ಕೂಡ 150 ಅಂಕ. ಸೊ ಇಲ್ಲಿ ನಿಮ್ಮ ವಿಷಯಕ್ಕೆ ಸಂಬಂಧಪಟ್ಟಂತೆ ಪರ್ಟಿಕ್ಯುಲರ್ ಜ್ಞಾನವನ್ನು ನಿರೀಕ್ಷೆ ಮಾಡ್ತಾರೆ. ಕನ್ನಡದವರಾಗಿದ್ರೆ ಕನ್ನಡಕ್ಕೆ ಸಂಬಂಧಪಟ್ಟಂತ ಜ್ಞಾನ ಎರಡೂ ರೀತಿಯಲ್ಲಿ MCQನೂ ಆಯ್ತು, ಥಿಯರಿನೂ ಆಯ್ತು. ಇಂಗ್ಲಿಷ್ನವರಾಗಿದ್ರೆ ಇಂಗ್ಲಿಷ್ನವರೆಗೂ ಕೂಡ ಸೇಮ್ ಭಾಷಾ ಪ್ರಾವೀಣ್ಯತೆ, ಆ ವಿಷಯದ ಜ್ಞಾನ ಇರಬಹುದು, ಅಥವಾ ವಿಷಯಕ್ಕೆ ಸಂಬಂಧಪಟ್ಟಂತ ವಿವರಣಾತ್ಮಕವಾಗಿ ಉತ್ತರ ಬರೆಯೋದಕ್ಕೆ ಇರುವಂತಹ ಒಂದು ಪ್ರಾವೀಣ್ಯತೆಯನ್ನು ಇಲ್ಲಿ ಚೆಕ್ ಮಾಡ್ತಾ ಇರ್ತಾರೆ. ಇನ್ನು CBJED ಶಿಕ್ಷಕರಿಗೂ ಕೂಡ ರಸಾಯನಶಾಸ್ತ್ರ ಮತ್ತು ಜೀವ ವಿಜ್ಞಾನದ 50 MCQ ಇರ್ತಾವೆ. ವಿಷಯ ಜ್ಞಾನ ಅಂದ್ರೆ ರಸಾಯನಶಾಸ್ತ್ರ ಮತ್ತು ಜೀವ ವಿಜ್ಞಾನದ 100 ಅಂಕದ ಒಂದು ಥಿಯರಿ ಪೇಪರ್ ಕೂಡ ಇರುತ್ತೆ. ಕನ್ನಡ ಮತ್ತು ಇಂಗ್ಲಿಷ್ನವರೆಗೂ ಕೂಡ ಅವರ ವಿಷಯದ 100 ಅಂಕದ ಥಿಯರಿ, 50 ಅಂಕದ MCQ ಇರ್ತವೆ. ಡಿಫಿಕಲ್ಟಿ ಲೆವೆಲ್ ಸೇಮ್ ಇರುತ್ತೆ. MCQ ಮತ್ತೆ ಥಿಯರಿ ಎರಡಕ್ಕೂ ಕೂಡ ಡಿಫಿಕಲ್ಟಿ ಲೆವೆಲ್ ಅನ್ನು ಸೇಮ್ ಗಮನಿಸ್ತಾ ಇದೀವಿ. ಇನ್ನು ಕಲಾ ಶಿಕ್ಷಕರಿಗೆ ಸಂಬಂಧಪಟ್ಟಂತೆ ಇತಿಹಾಸ, ಅರ್ಥಶಾಸ್ತ್ರ, ರಾಜ್ಯಶಾಸ್ತ್ರ, ವ್ಯವಹಾರ ಅಧ್ಯಯನ, ಸಮಾಜಶಾಸ್ತ್ರ ಮತ್ತು ಭೂಗೋಳಶಾಸ್ತ್ರದ 50 MCQ ಇರ್ತವೆ. ಅದೇ ವಿಷಯಗಳ ಮತ್ತೆ 100 ಅಂಕದ ಡಿಸ್ಕ್ರಿಪ್ಟಿವ್ ಅನ್ನು ಕೂಡ ನಾವು ಗಮನಿಸ್ತಾ ಇದೀವಿ. ಸೊ ಇದು ಥಿಯರಿ ಪೇಪರ್ಸ್ ಆಯಿತು, ಪೇಪರ್ 1 ಅಂಡ್ ಪೇಪರ್ 2. ಅಂಡ್ ಮೂರನೇ ಪೇಪರ್ ಒಂದಿದೆ ಭಾಷಾ ಪ್ರಾವೀಣ್ಯತೆ. ಅಗೇನ್ ಇಲ್ಲಿ ವಿವರಣಾತ್ಮಕ ಮಾದರಿ ಇರುತ್ತೆ, ಡಿಸ್ಕ್ರಿಪ್ಟಿವ್ ಇರುತ್ತೆ, MCQ ಇರೋದಿಲ್ಲ. ಸೊ ಈ ಒಂದು HSTR ನಲ್ಲಿ ಎಲ್ಲರಿಗೂ ಕೂಡ ಇಂಗ್ಲಿಷ್ನವರನ್ನು ಒಳಗೊಂಡಂತೆ ಎಲ್ಲರಿಗೂ ಕೂಡ ಮೂರನೇ ಪೇಪರ್ ಕಂಪಲ್ಸರಿ ಆಗಿರುತ್ತೆ. ಇದು ಡಿಸ್ಕ್ರಿಪ್ಟಿವ್ ಇರುತ್ತೆ, 50 ಅಂಕ ಕನ್ನಡದಿರುತ್ತೆ, 50 ಅಂಕ ಇಂಗ್ಲಿಷದಿರುತ್ತೆ. ಸೊ ನೀವು ಒಟ್ಟು 100 ಅಂಕಗಳ ಮತ್ತೊಂದು ಡಿಸ್ಕ್ರಿಪ್ಟಿವ್ ಪೇಪರ್ನ ಬರೀತೀರಿ, ಅದು ಪೇಪರ್ 3. ಸೊ ಪೇಪರ್ 1 ನಲ್ಲಿ 150ಕ್ಕೆ 150 ನೀವು ಜನರಲ್ ಪೇಪರ್ ಬರೀತೀರಿ, ಎಲ್ಲ MCQನೇ ಇರ್ತವೆ, ಎಲ್ಲರಿಗೂ ಸೇಮ್ ಕ್ವಶನ್ ಪೇಪರ್ ಇರುತ್ತೆ. ಕನ್ನಡ, ಇಂಗ್ಲೀಷ್, ಸೈಕಾಲಜಿ, ಜನರಲ್ ನಾಲೆಜ್, ಕಂಪ್ಯೂಟರು, ಆಮೇಲೆ ವ್ಯಾಲ್ಯೂ ಎಜುಕೇಷನ್, ಹೆಲ್ತ್ ಎಜುಕೇಷನ್ ಸೇಮ್, ಎಲ್ಲರಿಗೂ ಸೇಮ್. ಪೇಪರ್ 2 ಏನಿರುತ್ತೆ ಅದು ನಿಮ್ಮದೇ ವಿಷಯ ಇರುತ್ತೆ, ಸ್ಪೆಸಿಫಿಕ್ ಪೇಪರು, 50 MCQ ಇರ್ತವೆ, 100 ಅಂಕದ ಥಿಯರಿ ಇರುತ್ತೆ. ಡಿಫಿಕಲ್ಟಿ ಲೆವೆಲ್ ಸೇಮ್, ನಿಮಗೆ ಸೀನಿಯರ್ ಸೆಕೆಂಡರಿ ಲೆವೆಲ್ ಡಿಫಿಕಲ್ಟಿಯನ್ನು ಕೊಡ್ತಾರೆ. ಇನ್ನು ಥರ್ಡ್ ಪೇಪರ್ ಇರುತ್ತೆ, 100 ಅಂಕಗಳು, ಅದರಲ್ಲಿ 50 ಕನ್ನಡ, 50 ಇಂಗ್ಲೀಷ್, MCQ ಇರೋದಿಲ್ಲ. 100ಕ್ಕೆ 100 ಅಂಕಗಳು ಅಂದರೆ 50 ಇಂಗ್ಲೀಷ್ ಥಿಯರಿ ಇರುತ್ತೆ, 50 ಕನ್ನಡ ಕೂಡ ಥಿಯರಿ ಇರುತ್ತೆ. ಈಗಾಗಲೇ ನಾವು ಚರ್ಚೆ ಮಾಡ್ದಂಗೆ ಇದು ಕರ್ನಾಟಕದಲ್ಲಿ ಪಬ್ಲಿಕ್ ಶಾಲೆ ಅಂದರೆ KPS ಬರ್ತಾ ಇರೋದ್ರಿಂದ ಆ ಒಂದು ಮುಂದಾಲೋಚನೆಯಿಂದ ಇದನ್ನು ಜಾರಿಗೆ ತರೋದಕ್ಕೆ ಮುಂದಾಗ್ತಾ ಇದೆ ಸರ್ಕಾರ. ಹಾಗಾಗಿ ನಾವು ಈ 3 ಪತ್ರಿಕೆಗಳನ್ನು ಗಮನಿಸಬೇಕಾಗುತ್ತೆ. ಹಾಗೆ ಪ್ರಾವೀಣ್ಯತೆಯನ್ನು ಕೂಡ ಕನ್ನಡ ಮತ್ತು ಇಂಗ್ಲಿಷ್ನಲ್ಲಿನ ನಮ್ಮ ಏನಿದೆ ಲೆವೆಲ್ ಅನ್ನುವಂಥದ್ದನ್ನು ಕೂಡ ಅವರು ಇಲ್ಲಿ ಚೆಕ್ ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಸೊ ಆದ್ಮೇಲೆ ಹಾಗಾಗಿ 2026ನೇ ಸಾಲಿನ HSTRನ ಸಿಲೆಬಸ್ನಲ್ಲಿ ಪ್ರಮುಖವಾದಂತಹ ಬದಲಾವಣೆಯಾಗಿದೆ. ಈ ಬದಲಾವಣೆಯ ಪ್ರಕಾರ ನಿಮ್ಮ ಅಧ್ಯಯನವನ್ನು ನೀವು ತಯಾರು ಮಾಡಿಕೊಳ್ಳಬಹುದು. ನಮ್ಮ ಎಜುನೇಟ್ಸ್ ಅಕಾಡೆಮಿ ಆ್ಯಪ್ನಲ್ಲಿ ಪ್ರಿವಿಯಸ್ ಇಯರ್ನ HSTR ಪ್ರಶ್ನೆ ಪತ್ರಿಕೆಗಳಿದ್ದಾವೆ. ಇದೀಗ ಬದಲಾಗಿರುವಂತಹ ಏನು ಸಿಲೆಬಸ್ ಇದೆ, ಈ ಬದಲಾವಣೆಗೆ ಅನುಗುಣವಾದಂತಹ ಪ್ರಶ್ನೆ ಪತ್ರಿಕೆಗಳನ್ನು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಆದಷ್ಟು ಶೀಘ್ರ ಆ್ಯಪ್ನಲ್ಲಿ ನಿಮ್ಮ ಜೊತೆಗೆ ಹಂಚಿಕೊಳ್ತೀವಿ ಅಂತ ಹೇಳ್ತಾ ವಿಡಿಯೋ ಉಪಯುಕ್ತಕಾರಿಯಾಗಿದೆ, ಸಿಲೆಬಸ್ನ ಕುರಿತಾದ ನಿಮ್ಮ ಸಂದೇಹ ನಿವಾರಣೆ ಆಗಿದೆ ಅಂತ ಭಾವಿಸಿಕೊಂಡು ವಿಡಿಯೋನ ಎಂಡ್ ಅಪ್ ಮಾಡ್ತಾ ಇದ್ದೀನಿ. ಸಿಗೋಣ ಮತ್ತೊಂದು ಪ್ರಮುಖ ಮಾಹಿತಿಯೊಂದಿಗೆ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ಗುಡ್ ಟೈಮ್.